Hello friends, welcome back to my channel. Hope you all doing good. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ನೆಕ್ ಕೆಳಗಡೆ ಜಾಸ್ತಿ ಟ್ಯಾನ್ ಆಗಿದ್ರು, ಮೊಣಕೈಯಲ್ಲಿ ಆಚೆ ಕಡೆ ಜಾಸ್ತಿ ಓಡಾಡಿ ಕೈಗಳೆಲ್ಲ ಟ್ಯಾನ್ ಆಗಿದ್ರು, ಅಂಡರ್ ಆರ್ಮ್ಸ್ ಅಲ್ಲಿ ಟ್ಯಾನ್ ಇದ್ರು. ನಾವು ಯಾವ ರೀತಿ ಮನೆಯಲ್ಲೇ ಆ ಟ್ಯಾನ್ ರಿಮೂವಲ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕಡಿಮೆ ಟೈಮಲ್ಲಿ ಪ್ರಿಪೇರ್ ಮಾಡ್ಬೋದು. ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ತೀವೋ ಅಷ್ಟೇ ಈಸಿಯಾಗಿ ಅಪ್ಲೈ ಮಾಡಿ ರಿಮೂವ್ ಸಹ ಮಾಡ್ಬೋದು ಫ್ರೆಂಡ್ಸ್. ಸೊ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆಯೇ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಚಿಕ್ಕದೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಫಿಲ್ಟರ್ ಕಾಫಿ ಪೌಡರ್ನ ಸೇರಿಸ್ಕೊಳ್ಳಿ. ನಂತರ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಳಿ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ. ನಂತರ ಒಂದು 10 ರಿಂದ 15 ಡ್ರಾಪ್ ಅಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ. ನಿಮಗೆ ನಿಂಬೆ ಹಣ್ಣಲ್ಲಿ ಇಡ್ಸಲ್ಲ ಅನ್ನೋಂಗಿದ್ರೆ ರಾ ಮಿಲ್ಕ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಾನು ಫಿಲ್ಟರ್ ಕಾಫಿ ಪೌಡರ್ನೇ ಯಾಕೆ ಹೇಳಿದೆ ಅಂದರೆ, ಫಿಲ್ಟರ್ ಕಾಫಿ ಪೌಡರಿಂದನೇ ನಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನಮಗೆ ಇನ್ಸ್ಟಂಟ್ ಕಾಫಿ ಪೌಡರಿಂದ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ. ಈಗ ನಾನು ಇದನ್ನು ನಿಂಬೆಹಣ್ಣು ಸಿಪ್ಪೆ ಇದೆಲ್ಲ, ಸಿಪ್ಪೆಯಿಂದ ನೆಕ್ಗೆಲ್ಲ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೆಕ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೇರ್ನೆಲ್ಲ ನೀಟಾಗಿ ಈ ರೀತಿ ಮೇಲೆ ಎತ್ತಿ ಕಟ್ಕೊಂಡ್ಬಿಡಿ. ಯಾಕಂದರೆ ನಾವು ಅದನ್ನು ಅಪ್ಲೈ ಮಾಡುವಾಗ ಹೇರ್ ಪೇಸ್ಟ್ಗೆ ಸಿಗ್ತಾ ಇದ್ದರೆ ನೀಟಾಗಿ ನಾವು ರಬ್ ಮಾಡೋಕ್ಕಾಗಲ್ಲ. ಈ ಟ್ಯಾನ್ ರಿಮೂವಲ್ನ ಹಚ್ಚೋಕ್ಕಿಂತ ಮುಂಚೆ ನೆಕ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೂ ವೆಟ್ ಇಲ್ದಿರ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅಪ್ಲೈ ಮಾಡಿಕೊಂಡು ಆ ಸಿಪ್ಪೆಯಿಂದನೇ ನೀಟಾಗಿ ಮಸಾಜ್ ಮಾಡೋ ಥರ ಸ್ಲೋ ಆಗಿ ಉಜ್ಕೊತಾ ಬನ್ನಿ. ಒಂದು 5 ನಿಮಿಷ ಈ ರೀತಿ ಸ್ಲೋ ಆಗಿ ಮಸಾಜ್ ಮಾಡೋ ಥರ ನೀಟಾಗಿ ಉಜ್ಕೊಂಡ್ಬಿಟ್ಟು ನಾವು ವೈಪ್ ಮಾಡಿಬಿಟ್ರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಮನೆಯಲ್ಲಿ ಬೇರೆಯವ್ರು ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಅವ್ರ ಹತ್ರ ಅಪ್ಲೈ ಮಾಡಿಸ್ಕೊಳ್ಳಿ. ಅವರು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಉಜ್ತಾರೆ. ಈ ರೀತಿ ಉಜ್ಜೋಕ್ಕೆಲ್ಲ ನಮಗೆ ಆಗಲ್ಲ, ಟೈಮ್ ಇಲ್ಲ ಅನ್ನೋರು ನೀಟಾಗಿ ಪೇಸ್ಟ್ನೆಲ್ಲ ಎಲ್ಲೆಲ್ಲಿ ಟ್ಯಾನ್ ಇದೆಯೋ ಅಲ್ಲಿ ಹಚ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಕೋಲ್ಡ್ ವಾಟರ್ ಇಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿದ್ರು ಸಹ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಡೈಲಿ ನೀವೇನಾದರೂ ಸ್ಯಾರೀಸು ಇಲ್ಲ ಸ್ವಲ್ಪ ಡೀಪ್ ನೆಕ್ ಇರುವಂತಹ ಡ್ರೆಸ್ಸಸ್ನ ವೇರ್ ಮಾಡೋರಾಗಿದ್ದರೆ ಫ್ರಂಟ್ ನೆಕ್ಕಲ್ಲಿ ಸಹ ಸ್ವಲ್ಪ ಟ್ಯಾನ್ ಬಂದಿರುತ್ತಲ್ಲ, ಆ ಟ್ಯಾನ್ ಮೇಲೆ ಸಹ ನೀಟಾಗಿ ಅಪ್ಲೈ ಮಾಡಿಬಿಡಿ. ಆಗ ಫ್ರಂಟಲ್ಲಿರುವಂತಹ ಟ್ಯಾನ್ ಸಹ ಅಲ್ಪ ಸ್ವಲ್ಪ ಇದ್ದರೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಈ ಟ್ಯಾನ್ ರಿಮೂವಲಲ್ಲಿ ನಾವು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಹೆಲ್ದಿ ಆಗಿರುವಂಥದ್ದೇ ಫ್ರೆಂಡ್ಸ್. ಸ್ಕಿನ್ಗೆ ಜೇನುತುಪ್ಪ ಇರ್ಬೋದು, ಫಿಲ್ಟರ್ ಕಾಫಿ ಪೌಡರ್ ಇರ್ಬೋದು, ಕರ್ಡ್ ಇರ್ಬೋದು, ಲೆಮನ್ ಜ್ಯೂಸ್ ಇರ್ಬೋದು, ಇವು ಯಾವೂ ಸಹ ಸ್ಕಿನ್ಗೆ ಹಾಶಾಗಿ ನಮಗೆ ರಿಸಲ್ಟ್ ಕೊಡೋದಿಲ್ಲ, ಸ್ಕಿನ್ನ ಹಾಶಾಗಿ ಟ್ರೀಟ್ ಮಾಡೋದು ಇಲ್ಲ. ಸೊ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ನೀಟಾಗಿ ರಿಮೂವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಅಪ್ಲೈ ಮಾಡಿ ಆದಮೇಲೆ ನನಗೆ ಬ್ಯಾಕ್ ನೆಕ್ ಆಗಲಿ ಇಲ್ಲ ಫ್ರಂಟ್ ನೆಕ್ಕಲ್ಲಾಗಲಿ ಸ್ವಲ್ಪನೂ ಟ್ಯಾನ್ ಅನ್ನೋದೇ ಇಲ್ಲ, ನೀಟಾಗಿ ರಿಮೂವ್ ಆಗಿಬಿಟ್ಟಿದೆ. ಇದೇ ಟ್ಯಾನ್ ರಿಮೂವಲ್ನ ನೀವು ಅಂಡರ್ ಆರ್ಮ್ಸಲ್ಲಿ ಹಚ್ಬೋದು. ಅಂಡರ್ ಆರ್ಮ್ಸ್ ಕೆಲವ್ರಿಗೆ ತುಂಬಾ ಬ್ಲ್ಯಾಕ್ ಇರುತ್ತೆ, ಅಂಥವರು ಅಂಡರ್ ಆರ್ಮ್ಸರಲ್ಲಿ ಬೇಕಾದರೂ ಹಚ್ಕೋಬೋದು. ಮೊಣಕಾಲಲ್ಲಿ ಸಹ ಕೆಲವ್ರಿಗೆ ತುಂಬಾ ಟ್ಯಾನ್ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸಹ ಹಚ್ಚಿದ್ರು ನಮಗೆ ಮೊಣಕೈ ಇಲ್ಲ ಮೊಣಕಾಲಲ್ಲಿ ಇರುವಂತಹ ಟ್ಯಾನ್ ಸಹ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ಒಂದು 2 ರಿಂದ 3 ಸಲ ಹಚ್ಚಿದ್ರೆ ಸಾಕು. ಮೊಣಕೈಯಲ್ಲಂತೂ ನಿಮಗೆ ಒಂದೇ ಸಲಕ್ಕೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನೀಟಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಸ್ವಲ್ಪನೂ ಇರೋದಿಲ್ಲ. ಕೆಲವ್ರಿಗೆ ಲಿಪ್ಸ್ ಎಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತಲ್ಲ ಫ್ರೆಂಡ್ಸ್, ಅಂಥವ್ರು ಸಹ ಲಿಪ್ಸ್ ಮೇಲೆ ಈ ಟ್ಯಾನ್ ರಿಮೂವಲ್ನ ಹಚ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ನೀವು ಲಿಪ್ಸ್ನ ತೊಳೆಯೋದ್ರಿಂದ ಲಿಪ್ಸ್ ಮೇಲೆ ಇರುವಂತಹ ಬ್ಲ್ಯಾಕ್ನೆಸ್ ಸಹ ಕಡಿಮೆ ಆಗುತ್ತೆ. ಕೇವಲ ನಾವು 10 ರಿಂದ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ಪ್ರಿಪೇರ್ ಮಾಡಿಬಿಟ್ಟು ಹಚ್ಕೋಬೋದು. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, 1 ರೂಪಾಯಿನೂ ಖರ್ಚು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ನೋಡಿ ಫ್ರೆಂಡ್ಸ್, ಮೊಣಕೈ ಸಹ ನಾನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ. ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.